ಶುಭೋದಯ. ಇವತ್ತು ಅಮ್ಮನ ಜೊತೆ ಟೆಂಪಲ್ಗೆ ಹೋಗ್ತಿದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫಾರ್ ಅ ಚೇಂಜ್ ಲೆಟ್ಸ್ ಟಾಕ್ ಅಬೌಟ್ ಆಕ್ಸೆಸರೀಸ್. ಆ್ಯಂಡ್ ಟೆಂಪಲ್ಗೆ ಹೋಗ್ತಿರೋದ್ರಿಂದ ಸಿಂಪಲ್ ಮೇಕಪ್ಪೇ ಸಾಕು, ಏನಂತೀರಾ? ಈ ಸೀರೆನ ಪ್ರೇಮ್ ತುಂಬಾ ಇಷ್ಟಪಟ್ಟು ಕೊಡಿಸಿದ್ದು. ಆ್ಯಂಡ್ ಈ ಬಳೆಗಳೇನು ನೋಡ್ತಾ ಇದ್ರಲ್ಲ, ಅಮ್ಮ ಬೆಳಗ್ಗೆ ಹಾಕ್ಕೊಂಡು ಬಂದರು, ನಾನು ಇಸ್ಕೊಂಡು ಹಾಕೋತಾ ಇದ್ದೀನಿ. ಆ್ಯಂಡ್ ಈ ಬಳೆಗೆ 18 ವರ್ಷ ಆಗಿದೆ. ಸೊ ಇದು ಅಮ್ಮ ಜಾಯ್ಸ್ ಅಲ್ಲಿಗೋಸಲಿ ಅವ್ರ ದುಡ್ಡು ಮೇಲೆ ಅವ್ರು ತೊಗೊಂಡಂಥದ್ದು. ಇದು 56 ಗ್ರಾಮ್ಸ್ ಏನೋ ಇದೆ, ತುಂಬಾ ಚೆನ್ನಾಗಿದೆ ಡಿಸೈನ್ ಇದು. ಆ್ಯಂಡ್ ಈ ಓಲೆ ಏನು ನೋಡ್ತಿದ್ರಲ್ಲ, ಮೇಲ್ಗಡೆ ಓಲೆ ನಾನು ತೊಗೊಂಡಿದ್ದು. ಈ ಜುಮ್ಕ ಏನಿದೆಯಲ್ಲ, ಇದು ಅಮ್ಮಂದು. ಅಮ್ಮ ಮದುವೆ ಅದು ಹೊಸರಲ್ಲಿ ಅವರೇ ಮಾಡಿಸ್ಕೊಂಡಂಥದ್ದು ಅವ್ರ ದುಡ್ಡು ಮೇಲೆ. ಆ್ಯಂಡ್ ನನ್ನ ಮದುವೆಯಲ್ಲಿ ಮಾರೋಣ ಅಂತ ಇದ್ದರು. ಸೊ ನನಗೆ ಬೇಕು ಅಂತ ನಾನೇ ಇಸ್ತಿಟ್ಕೊಂಡಂಥದ್ದಿದು. ನನ್ನ ಹತ್ರ ಇರೋದ್ರಲ್ಲೇ ನನಗೆ ತುಂಬಾ ಇಷ್ಟ. ಇದು ಕೂಡ ನನ್ನ ಅಮ್ಮ ತಂದಂಥದ್ದು ನನಗೆ ಅಂತ. ನಾವು ಉತ್ತರ ಕರ್ನಾಟಕದವರು 5th ಮಂತಲ್ಲಿ ಬೈಕೆ ಬುತ್ತಿ ಅಂತ ಮಾಡ್ತಾರೆ ಪ್ರೆಗ್ನೆಂಟ್ ಇದ್ದಾಗ. ಸೊ ಆಗ ನಮ್ಮಮ್ಮ ತಂದಿದ್ದದು. ಈ ಪುಟ್ಟ ನೆಕ್ಲೆಸ್ ನಾನೇ ತೊಗೊಂಡಿದ್ದು ಲಾಸ್ಟ್ ಸ್ಯಾಲ್ರಿಯಲ್ಲಿ. ಅಂದರೆ ನಾನು MNC ಕಂಪ್ನಿನಲ್ಲಿ 5 ವರ್ಷ ಕೆಲಸ ಮಾಡಿದೆ. ಲಾಸ್ಟ್ ಇಯರ್ ಡ್ರಾಪ್ಔಟ್ ಮಾಡಬೇಕಾಯಿತು ಬೇಬಿ ಇರೋದ್ರಿಂದ. ಈ ಪುಟ್ಟ ನೆಕ್ಲೆಸ್ ಹಾಗೆ ಆ ಜುಮ್ಕಿಗೆ ಹಾಕಿರುವಂಥ ಓಲೆ ಎರಡನ್ನೂ ನಾನು ನೆನಪಿಗೆ ಅಂತ ತೆಗೆದಿಟ್ಕೊಂಡೆ. ಹೆಣ್ಮಕ್ಳಿಗೆ ಒಡವೆ ಅನ್ನೋದು ಜಸ್ಟ್ ಆಡಂಬರ ಅಲ್ಲ, ಅದು ಕಂಪ್ಲೀಟ್ ಒಂದು ಎಮೋಷನ್. ಪ್ರತಿಯೊಂದು ಒಡವೆನೂ ಒಂದೊಂದು ಕತೆ ಹೇಳುತ್ತೆ, ಏನಂತೀರಾ? ಹಾಗೆ ಈ ವಾಚ್ ಪ್ರೇಮ್ ನನಗೆ ಈ ವರ್ಷದ ವ್ಯಾಲೆಂಟೈನ್ಸ್ ಡೇಗೆ ಅಂತ ಕೊಡಿಸಿದಂಥದ್ದು. ಆ್ಯಂಡ್ ಫೈನಲ್ ಲುಕ್ ಇಲ್ಲಿದೆ. ಮತ್ತೆ ಸಿಗೋಣ, ಬಾಯ್ ಬಾಯ್.